ಎಲ್ಲರಿಗೂ 6ನೇ ದಿನದ ನವರಾತ್ರಿಗೆ ಸ್ವಾಗತ. ತಾಯಿ ದುರ್ಗೆ ಅಥವಾ ಪಾರ್ವತಿಯ 6ನೇ ರೂಪವಾಗಿರುವ ಕಾತ್ಯಾಯಿನಿಯ ರೂಪದ ಆರಾಧನೆ ಅಥವಾ ಮೆಡಿಟೇಷನ್ ನಾವು ಇವತ್ತು ಮಾಡೋಣ. ತಾಯಿ ಕಾತ್ಯಾಯಿನಿಯ ತಂದೆ ಋಷಿ ಕಾತ್ಯಾಯಿನಿ ಆಗಿದ್ರು. ಹಾಗೇನೆ ತಾಯಿಯನ್ನು ವಿಶೇಷವಾಗಿ ಮಹಿಷಾಸುರನನ್ನ ವಧೆ ಮಾಡಿದ ರೂಪದಲ್ಲಿ ತೋರಿಸಲಾಗ್ತದೆ. ಹಾಗೆ ದೇವಿ ಸಿಂಹವನ್ನ ಸವಾರಿ ಮಾಡುವ ರೂಪದಲ್ಲೂ ಕೂಡ ತೋರಿಸಲಾಗ್ತದೆ. 4 ಭುಜ ಇರುವ ದೇವಿ ತನ್ನ 2 ಕೈಗಳಲ್ಲಿ ವರದಾನವನ್ನು ಕೊಡ್ತಾ ಇರುವ ರೀತಿ, ಮತ್ತೆ ಒಂದು ಕೈಯಲ್ಲಿ ಖಡ್ಗ, 4ನೇ ಕೈಯಲ್ಲಿ ಕಮಲವನ್ನ ತೋರಿಸಲಾಗಿದೆ. ನಮಗೆಲ್ಲರಿಗೂ ಕೂಡ ಈ ಅಲಂಕಾರದ ಆಧ್ಯಾತ್ಮಿಕ ರಹಸ್ಯ ಗೊತ್ತಾಗಿದೆ. ಹಾಗೇನೆ ಕೋಣ ಮಹಿಷಾಸುರನನ್ನು ಕೂಡ ಇಲ್ಲಿ ತೋರಿಸಲಾಗ್ತದೆ. ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ. ಆ ಮೆಸೇಜ್ ಅನ್ನು ನಾವು ಅಳವಡಿಸಿಕೊಂಡಿದ್ದೇ ಹೋದಂತಾದ್ರೆ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ಫುಲ್ ಆಗೋದು ಖಂಡಿತವಾಗಿ ಸಹಜ ಆಗುತ್ತೆ. ಹಾಗೇನೆ ಯಥಾರ್ಥವಾದ ಮೆಡಿಟೇಷನ್, ಯಥಾರ್ಥವಾದ ಜೀವನ ಮತ್ತೆ ಯಥಾರ್ಥವಾದಂತಹ ಒಂದು ಡೆಸ್ಟಿನಿಯನ್ನು ಕೂಡ ನಾವು ಅಳವಡಿಸಿಕೊಳ್ಬಹುದು ಜೀವನಕ್ಕಾಗಿ. ಸೊ ಹಾಗಾದರೆ ಮಹಿಷಾಸುರನಿಂದ ಏನ್ ನಮ್ಗೆ ಅರ್ಥ ಆಗ್ತಾ ಇದೆ? ಈ ಘೋರ ಕಲಿಯುಗದಲ್ಲಿ ಮಹಿಷಾಸುರನಿಂದ ಏನ್ ತಿಳ್ಕೊಳ್ಳಕ್ ಆಗ್ತಾ ಇದೆ ನೋಡಿ. ಗಣೇಶನ ದೇಹ ಮಾನವನ ರೀತಿ ಇದೆ, ತಲೆ ಆನೆಯ ರೀತಿಯಲ್ಲಿದೆ. ಅದಕ್ಕೂ ಕೂಡ ಆಧ್ಯಾತ್ಮಿಕ ರಹಸ್ಯ ಇದೆ. ಹಾಗೇನೆ ಮಹಿಷಾಸುರನಲ್ಲೂ ಕೂಡ ತಿಳಿದುಕೊಳ್ಳುವಂತ ತುಂಬಾ ಇದೆ. ದೇಹ ಮಾನವನ ರೂಪದಲ್ಲಿ ಇದ್ದು ತಲೆಯ ಭಾಗ ಕೋಣದ ರೀತಿಯಲ್ಲಿ ಇದೆ. ತಲೆ ಕೋಣದ ರೀತಿ. ಕೋಣ ಅಂದ್ರೆ ಏನ್ ಅರ್ಥ? ಕೋಣ ಅಂದ್ರೆ ಮಂದ ಬುದ್ಧಿ. ಕೋಣ ಅಂದ್ರೆ ಈಗೋ, ಅಹಂಕಾರದ ಸಿಂಬಾಲಿಕ್ ಅಂತ ಅಂದ್ಕೊಳ್ಳಿ. ಸೊ ಈ ಕೋಣದ ಬುದ್ಧಿ, ಅಹಂಕಾರದ ಪ್ರತೀಕವಾಗಿರುವ ಮಹಿಷಾಸುರನ ಮೇಲೆ ವಿಜಯವನ್ನ ಪಡೆದುಕೊಂಡಿರುವ ರೂಪವೇ ದೇವಿ ಕಾತ್ಯಾಯಿನಿ. ಹಾಗಾದ್ರೆ ಈ ಘೋರ ಕಲಿಯುಗದಲ್ಲಿ ಇದರಿಂದ ಏನ್ ತಿಳ್ಕೊಳ್ಳೋಕ್ ಸಿಗುತ್ತೆ? ಈ ಘೋರ ಕಲಿಯುಗದಲ್ಲಿ ನಮ್ಮೆಲ್ಲರ ಬುದ್ಧಿ ಸಾಮಾನ್ಯವಾಗಿ ಏನಾಗಿದೆ? ಕೋಣದ ರೀತಿನೇ ಆಗೋಗಿದೆ. ಬಟ್ ಬೇಜಾರಾಗಬೇಡಿ, ವಾಸ್ತವ ಸತ್ಯ ಇದು. ಎಲ್ಲರಿಗೂ ಅಹಂಕಾರ ಇದೆ. ಅಹಂಕಾರ ತಾಂಡವ ಆಡ್ತಾ ಇದೆ. ಐ ನೋ ಎವ್ರಿಥಿಂಗ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ಪಿರಿಚುವಾಲಿಟಿ, ದೇವರು, ನಮ್ಮ ಸಂಸ್ಕೃತಿ, ನಮ್ಮ ಸ್ವಧರ್ಮವನ್ನು ನಾವು ಮರ್ತಿದ್ದೀವಿ. ಅದೇ ನಮಗೆ ಅಹಂಕಾರ. ಈ ಅಹಂಕಾರದ ಮೇಲೆ ಓವರ್ಕಮ್ ಆಗುವಂಥದ್ದು, ಅಹಂಕಾರದ ತಲೆಯನ್ನ ಕತ್ತರಿಸುವ ಅಥವಾ ಕತ್ತರಿಸಿದ ಸಿಂಬಾಲಿಕ್ ಮಹಿಷಾಸುರನನ್ನ ಓದಿಸಿರುವಂಥದ್ದು, ವಧೆ ಮಾಡಿರುವಂಥದ್ದು. ಸೊ ನಮ್ಮೆಲ್ಲರ ಬುದ್ಧಿ ಮಂದವಾಗಿದೆ, ಕೋಣನ ರೀತಿ ಆಗಿಬಿಟ್ಟಿದೆ. ಅದನ್ನ ಚೇಂಜ್ ಮಾಡಿ ಮತ್ತೆ ದೇವತೆಯ ರೂಪದ ತಲೆ ಗಣೇಶನಿಗೆ ಹೇಗೆ ಹಾಕಲಾಯಿತು, ಅದೇ ರೀತಿ ನಮ್ಮ ತಲೆಯನ್ನು ಕೂಡ ರೀಪ್ಲೇಸ್ ಮಾಡಬೇಕಾಗಿದೆ. ಅಹಂಕಾರವನ್ನು ಕತ್ತರಿಸುವ ಸಿಂಬಾಲಿಕ್ ಆಗಿದೆ. ಹಾಗೆಯೇ ನೋಡಿ, ದೇವಿಯನ್ನ ಯಾವ ರೀತಿಯಲ್ಲಿ ತೋರಿಸ್ತಾರೆ? ಸಿಂಹದ ಮೇಲೆ ಸವಾರಿ. ಸಿಂಹದ ಮೇಲೆ ಸವಾರಿ ಅಂದ್ರೆ ಏನು? ಜ್ಞಾನಯುಕ್ತವಾಗಿ ಸವಾರಿ ಮಾಡೋದರ ಅರ್ಥವಾಗಿದೆ ಧೈರ್ಯ ಮತ್ತು ಸಾಹಸದ ಹೆಜ್ಜೆಯನ್ನು ಇಡುವಂತದ್ದಾಗಿದೆ. ಹಾಗೆ ದೇವಿಯ ಅಲಂಕಾರದಲ್ಲಿ ನೋಡಿ, ದೇವಿ ತನ್ನ 2 ಕೈಗಳಿಂದ ಎಲ್ಲರನ್ನ ಪಾಲನೆ ಮಾಡ್ತಾ ಇದ್ದಾರೆ, ವರದಾನವನ್ನ ಕೊಡ್ತಾ ಇದ್ದಾರೆ 2 ಕೈಗಳಿಂದ, ಚತುರ್ಭುಜೆ. ಮತ್ತೆ 3ನೇ ಕೈಯಲ್ಲಿ ಕಮಲ. ಅಂದ್ರೆ ಈ ಕಲಿಯುಗದ ಕೆಸರಿನಲ್ಲಿ ಇದ್ರೂನು ಈ ದುಃಖಕ್ಕೆ, ಈ ನೋವಿಗೆ ಅಂಟಿಯೂ ಅಂಟದಂತೆ ನಾವು ಕಮಲ ಸಮಾನವಾಗಿ ಬದುಕುವ ಸಿಂಬಾಲಿಕ್. ಹಾಗೇನೆ ಖಡ್ಗ ಏನ್ ಸಿಂಬಾಲಿಕ್? ಖಡ್ಗ ಜ್ಞಾನದ ಸಿಂಬಾಲಿಕ್. ಜ್ಞಾನದ ಹರಿತ ನಮ್ಮಲ್ಲಿ ಇರಬೇಕು. ಸೊ ಈ ಜ್ಞಾನದ ಹರಿತ ಇದ್ದಾಗ ಈ ಕಲಿಯುಗದಲ್ಲಿ ನಮ್ಮ ಅಹಂಕಾರವನ್ನು ನಾವು ಕತ್ತರಿಸಿಕೊಳ್ಳಕ್ಕಾಗತ್ತೆ. ಮಂದ ಬುದ್ಧಿಯಿಂದ ಹೊರಗಡೆ ಬಂದು ದೈವಿ ಬುದ್ಧಿ ನಾವು ಮಾಡ್ಕೊಳ್ಬಹುದು ಅನ್ನುವ ಆಧ್ಯಾತ್ಮಿಕ ರಹಸ್ಯ ಇವತ್ತಿನ ದಿವಸ ನಾವು ಅಡಾಪ್ಟ್ ಮಾಡ್ಕೊಳ್ಳಕ್ಕಿದೆ. ನಾನು ನನ್ನ ಸಂಪೂರ್ಣ ಮನಸ್ಸು, ನನ್ನ ಬುದ್ಧಿ, ಜೀವನವನ್ನ ಅಥವಾ ಸಂಕಲ್ಪವನ್ನ, ಏನೆಲ್ಲ ನಮ್ಮ ಭವಿಷ್ಯದ ಪ್ಲಾನಿಂಗ್ ಇದೆ, ಅದನ್ನ ಸರೆಂಡರ್ ಮೈಂಡ್ ಇಂದ, ಸರೆಂಡರ್ ಬುದ್ಧಿಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಮುಂದೆ ಹೆಜ್ಜೆ ಇಟ್ಟಿದ್ದೆ ಹೋದಂತಾದ್ರೆ ನಮ್ಮ ಜೀವನದಲ್ಲಿ ಸಕ್ಸಸ್ ಖಂಡಿತವಾಗಿರುತ್ತೆ, ಸಫಲತೆ ಖಂಡಿತವಾಗಿರುತ್ತೆ, ಖುಷಿ, ನೆಮ್ಮದಿ, ಎನ್ಲೈಟನ್ ಸ್ಟೇಜ್ ಇರುತ್ತೆ. ನಮ್ಮಲ್ಲೂ ಕೂಡ ಮಹಿಷಾಸುರನ ಕೆಲವೊಂದು ಸಂಸ್ಕಾರಗಳು ಬಂದ್ಬಿಟ್ಟಿದೆ. ಅದನ್ನು ನಾವು ಕತ್ತರಿಸಬೇಕಾಗಿದೆ ಜ್ಞಾನದ ಹರಿತವಾದ ಖಡ್ಗದಿಂದ. ಸೊ ಇವತ್ತು ನಾವು ವಿಶೇಷವಾಗಿ ದೇವಿ ಮತ್ತೆ ಪರಮಪಿತ ಭಗವಂತನನ್ನ, ಪರಮಾತ್ಮರನ್ನ ಸ್ಮೃತಿಯಲ್ಲಿ ಇಟ್ಟುಕೊಳ್ತಾ, ಸರೆಂಡರ್ ಮೈಂಡ್, ಡೌನ್ ಟು ಅರ್ತ್, ಭಗವಂತನಿಗೆ ನಮ್ಮನ್ನ ನಾವು ಅರ್ಪಣೆ ಮಾಡ್ತಾ, ನಿರಹಂಕಾರಿಯಾಗಿ ಪರಮಾತ್ಮನಲ್ಲಿ ನಾವು ಸರೆಂಡರ್ ಆಗ್ತಾ, ಯಾವ ಎಲ್ಲ 9 ದಿನದ ಸಂಕಲ್ಪ ಇದೆ, ವಿಜುವಲೈಸೇಷನ್ ಇದೆ, ತಾತ್ವಿಕ ವಿಚಾರ ಏನಿದೆ, ಅದೆಲ್ಲವನ್ನ ಮಂಡಿಸ್ತಾ ಇವತ್ತಿನ ಮೆಡಿಟೇಷನ್ ಅನ್ನ 5 ನಿಮಿಷ ಪವರ್ಫುಲ್ ಆಗಿ ಮಾಡೋಣ. ಮೆಡಿಟೇಷನ್ ಮ್ಯೂಸಿಕ್ ಬರುತ್ತೆ. ಆ ಮೆಡಿಟೇಷನ್ ಮ್ಯೂಸಿಕ್ ನಲ್ಲಿ ಇವತ್ತು ವಿಶೇಷವಾಗಿ ವಿಜುವಲೈಸೇಷನ್ ಅನ್ನು ಮಾಡೋಣ. ಎಲ್ಲರೂ ರಿಲ್ಯಾಕ್ಸ್ ಆಗಿ ಕಂಫರ್ಟೇಬಲ್ ಆಗಿ ಕುಳಿತುಕೊಳ್ಳಿ. ಸೊ ಯಾವಾಗ ನಮ್ಮಲ್ಲಿರುವ ಅಹಂಕಾರ, ಆ ಮಂದ ಬುದ್ಧಿ ನಾವು ಸಮಾಪ್ತಿ ಮಾಡ್ತೀವಿ, ಆವಾಗ ದೇವಿ ತುಂಬಾ ಸಂತುಷ್ಟ ಆಗ್ತಾರೆ, ಪರಮಾತ್ಮ ಶಿವನು ಕೂಡ ಸಂತುಷ್ಟ ಆಗ್ತಾರೆ.
ಇದು ಜೀವನವನ್ನ ನೆಮ್ಮದಿ ಮತ್ತು ಖುಷಿಯಿಂದ ಬದುಕಲಿಕ್ಕೆ ಸಹಯೋಗ ಕೊಡುವ ಒಂದು ಮೆಡಿಟೇಷನ್ ಆಗುತ್ತೆ, ಮತ್ತೆ ಹೆಲ್ಪ್ ಕೂಡ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಈಗ 5 ನಿಮಿಷ ಪವರ್ಫುಲ್ ಮೆಡಿಟೇಟಿವ್ ಸ್ಟೇಜ್ ನ ಎಕ್ಸ್ಪೀರಿಯನ್ಸ್ ಅನ್ನ ಮಾಡೋಣ.